ಹಾಯ್ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಂಟೆಂಟ್ ಡ್ರೈವರ್ನ ಯೂಸ್ ಮಾಡಿಕೊಂಡು ಹೇಗೆ ಮನಿನ ಅರ್ನ್ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಇದಕ್ಕೆ ಫಸ್ಟ್ ನೀವು ಯಾವುದೋ ಒಂದು ಬ್ರೌಸರಲ್ಲಿ ಕಂಟೆಂಟ್ ರಿವಾರ್ಡ್ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಅಂತ ಟೈಪ್ ಮಾಡಿದರೆ ಇಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ, ಕಂಟೆಂಟ್ ರಿವಾರ್ಡ್ ದ ಮಾರ್ಕೆಟ್ ಪ್ಲೇಸ್ ಫಾರ್ ವೆರೈಟಿ ಅಂತ. ಇಲ್ಲಿ ನೀವು ಸ್ಟಾರ್ಟ್ ಅರ್ನಿಂಗ್ ಟುಡೇ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಫಸ್ಟ್ ಲಾಗಿನ್ ಕೇಳುತ್ತೆ, ಗೂಗಲ್ ಅಕೌಂಟಿಂದ ಲಾಗಿನ್ ಮಾಡ್ಕೊಳ್ಳಿ. ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ತುಂಬ ಆಪ್ಷನ್ಸ್ ಇರುತ್ತೆ. ಯಾವ ಕ್ಲಿಪ್ಪಿಂಗ್ಸ್ ಇರುತ್ತೆ, ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡೋದಿರುತ್ತೆ, ಯೂಟ್ಯೂಬ್ ಪೋಸ್ಟರ್ಸ್ ಇರುತ್ತೆ. ನಾನು ಇದನ್ನು ಚೂಸ್ ಮಾಡ್ಕೊಳ್ತಿದ್ದೀನಿ. ಇದು ಕ್ಲಿಪ್ಪಿಂಗ್ ಅಂದರೆ ಅವ್ರದ್ದೊಂದು ಪಾಡ್ಕಾಸ್ಟ್ ಚಾನಲಲ್ಲಿ ಒಂದು ಮೇನ್ ಪಾರ್ಟ್ನ ಕಟ್ ಮಾಡಿ ಎಲ್ಲ ಕಟ್ ಮಾಡಿ ನೀವೊಂದು ವೀಡಿಯೋ ಕ್ರಿಯೇಟ್ ಮಾಡಬೇಕು ಆಗಿರುತ್ತೆ. ಅದು ಯೂಟ್ಯೂಬಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಅವ್ರು ಹೇಳಿರ್ತಾರೆ. ಇಲ್ಲಿ ನೋಡಿ, ಅವ್ರದ್ದು ಇದರಲ್ಲಿ ಕೊಟ್ಟಿದ್ದಾರೆ. ಯೂಟ್ಯೂಬಲ್ಲಿ ಪರ್ 1K ವ್ಯೂಸಿಗೆ ಅವ್ರು $1 ಪೇ ಮಾಡ್ತಿದ್ದಾರೆ. ಅದೇ ಟಿಕ್ಟಾಕಲ್ಲಿ ಪೋಸ್ಟ್ ಮಾಡಿದ್ರು $1 ಬರ್ತಿದೆ, ಇನ್ಸ್ಟಾಗ್ರಾಮಲ್ಲೂ $1 ಬರ್ತಿದೆ 1 ಮಿನಿಟಿಗೆ. ಇವಾಗ ಅವ್ರು ಇಲ್ಲಿ ಕೊಟ್ಟಿರ್ತಾರೆ, ನಿಮಗೆ ಗೈಡ್ಲೈನ್ಸ್ ಕೊಟ್ಟಿರ್ತಾರೆ ಮತ್ತು ಅವ್ರದ್ದು ವೀಡಿಯೋಸ್ ಕೊಟ್ಟಿರ್ತಾರೆ. ಗೈಡ್ಲೈನ್ಸ್ನ ನೀವು ಫಸ್ಟು ಸರಿಯಾಗಿ ಓದ್ಕೋಬೇಕಾಗತ್ತೆ. ಇದನ್ನು ಓಪನ್ ಮಾಡ್ಕೊಳ್ಳಿ. ಕೊಟ್ಟಿದ್ದಾರೆ ನೋಡಿ, ಕ್ಯಾಂಪೇನ್ ನೇಮ್ ಅದೆಲ್ಲ ಕೊಟ್ಟಿರ್ತಾರೆ, ಕ್ರಿಯೇಟರ್ ಬಗ್ಗೆ ಕೊಟ್ಟಿರ್ತಾರೆ. ಇಲ್ಲಿ ಕೊಟ್ಟಿರ್ತಾರೆ ನೋಡಿ ಕ್ಯಾಪ್ಷನ್. ನೀವು ಯೂಟ್ಯೂಬ್ ಶಾರ್ಟ್ಸ್ ಆಗಬೇಕಾದ್ರೆ ನಿಮ್ಮ ಕ್ಯಾಪ್ಷನಲ್ಲಿ ಇವ್ರಿಗೆ ಟ್ಯಾಗ್ ಆಗಿರಬೇಕು, ಇಲ್ಲಾಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಅವರು ಪೇ ಮಾಡಲ್ಲ. ಅಕೌಂಟ್ ರಿಕ್ವೈರ್ಮೆಂಟ್ಸು ಕೊಟ್ಟಿರ್ತಾರೆ. ಇಲ್ಲಿ ವಿಡಿಯೋ ಕ್ವಾಲಿಟಿ, ವಿಡಿಯೋ ಏನಂದರೆ ಅವರು ಇವಾಗ ಇಲ್ಲಿ ಮೆನ್ಷನ್ ಮಾಡಿರೋ ಪಾಡ್ಕಾಸ್ಟಿಂದನೇ ನೀವು ವೀಡಿಯೋಸ್ ತಗೋಬೇಕಾಗುತ್ತೆ. ಇಲ್ಲ ಬೇರೆ ಎಲ್ಲಿಂದ ಸೋರ್ಸಿಂದ ತಗೊಬಂದು ಹಾಕಿ ಆ ಥರ ಮಾಡಿದರೆ ಅವ್ರು ನಿಮ್ಗೆ ಪೇ ಮಾಡಲ್ಲ. ಅವ್ರು ಕೊಟ್ಟಿರೋ ವೀಡಿಯೋಸಿಂದನೇ ನೀವು ಅದನ್ನು ಶಾರ್ಟ್ ಫಾರ್ಮಲ್ಲಿ ಕಟ್ ಮಾಡಿ ಸಬ್ ಟೈಟಲ್ ಬೇಕಾದರೂ ಹಾಕಿ ಮಾಡ್ಬೋದು. ಇವರು ಅದನ್ನೇ ಅರ್ನಿಂಗ್ಸ್ನ ಸ್ಟ್ರಕ್ಚರ್ಸ್ ಕೊಟ್ಟಿದ್ದಾರೆ, ಸ್ಟಾರ್ಟಿಂಗಲ್ಲಿ ತೋರಿಸಿರೋದೆ. ಇವಾಗ ಬ್ಯಾಕ್ ಬರ್ತೀನಿ. ಅವ್ರೇನು ಪಾಡ್ಕಾಸ್ಟಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಇಷ್ಟು ಮೆನ್ಷನ್ ಇದೆಯಲ್ಲ, ಇಷ್ಟು ವೀಡಿಯೋಸ್ ಇದೆ ನೋಡಿ. ಇದರಲ್ಲಿ ನೀವು ಯಾವುದಾದ್ರೂ ವೀಡಿಯೋದು ಸ್ಮಾಲ್ ಪಾರ್ಟ್ನ ತಗೊಂಡು ಒಂದು ಶಾರ್ಟ್ ಫಾರ್ಮ್ ಯೂಟ್ಯೂಬ್ ಶಾರ್ಟ್ಸ್ ಆಗಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಲಿ ಮಾಡಿ, ರಿಲೇಟೆಡ್ ಅವ್ರದ್ದು ಏನಿದೆ ಅವ್ರದ್ದು ರಿಕ್ವೈರ್ಮೆಂಟ್ಸ್ ಕರೆಕ್ಟಾಗಿ ಓದ್ಕೊಂಡು ಅದಾದಮೇಲೆ ನೀವು ಜಾಯಿನ್ ಕ್ಯಾಂಪೇನ್ ಕೊಡಬೇಕಾಗತ್ತೆ. ನೋಡಿ, ಜಾಯಿನ್ ಕ್ಯಾಂಪೇನ್ ಅಂದಮೇಲೆ ಫಸ್ಟ್ ಜಾಯಿನ್ ಅಂತ ಕೇಳುತ್ತೆ. ಆ ಜಾಯಿನ್ ನಾನು ಆಲ್ರೆಡಿ ಜಾಯಿನ್ ಆಗಿದ್ದೀನಿ, ಅದಕ್ಕೆ ಕೇಳಿಲ್ಲ. ಆ ಜಾಯಿನ್ ಕ್ಲಿಕ್ ಮಾಡಿ ಬಂದರೆ ಇಲ್ಲಿ ನಿಮಗೆ 2 ಆಪ್ಷನ್ ತೋರಿಸುತ್ತೆ. ಇದರಲ್ಲಿ ನಾವು ಮಾಡ್ತಿರೋದು ಇದನ್ನು. ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಜಸ್ಟ್ ನೀವು ಈಗ ಎಡಿಟ್ ಮಾಡಿದ್ದೀರಲ್ಲ ಪೋಸ್ಟ್ನ, ಅದನ್ನು ನೀವು ಈಗ ಯೂಟ್ಯೂಬಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೀರ, ಅದರದ್ದು ಲಿಂಕ್ನ ಕಾಪಿ ಮಾಡ್ಕೊಳ್ಳಿ. ನೀವು ಕಾಪಿ ಮಾಡ್ಕೊಬಂದು ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ವೀಡಿಯೋನ. ಸಬ್ಮಿಟ್ ವೀಡಿಯೋ ಅಂತ ಕ್ಲಿಕ್ ಮಾಡಿ ಇಲ್ಲಿ ನೀವು ಏನು ವೀಡಿಯೋ ಟೈಟಲ್ ಕೊಟ್ಟಿದ್ರೆ ಅದನ್ನು ತಗೊಳ್ಳಿ. ಆಮೇಲೆ ನಿಮ್ಮದು ವೀಡಿಯೋಸ್ ಲಿಂಕ್ ಇರುತ್ತೆ, ಆ ಲಿಂಕ್ನ ಇಲ್ಲಿ ಪೇಸ್ಟ್ ಮಾಡಿ. ಲಿಂಕ್ ಪೇಸ್ಟ್ ಆದಮೇಲೆ ಇದು ನಿಮ್ಮದು ಆ ವೀಡಿಯೋಸ್ ಪೋಸ್ಟ್ ಮಾಡಿರೋದು ಒಂದು ಸ್ಕ್ರೀನ್ಶಾಟ್ ಬೇಕಾಗುತ್ತೆ. ಅದನ್ನು ಹಾಕಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಫಾರ್ ಅಪ್ರೂವಲ್ ಅಂತ ಕೊಟ್ಟರೆ ಅವರೊಂದು 2 days ತಗೋತಾರೆ ಅಪ್ರೂವ್ ಮಾಡಲಿಕ್ಕೆ. ಅಪ್ರೂವ್ ಮಾಡಿ ನಿಮ್ಮದು ವೀಡಿಯೋಸ್ ಅಪ್ರೂವ್ ಆದರೆ ನಿಮಗೆ ಅವ್ರು ಹೇಳಿರೋದು ಪರ್ Kಗೆ $1 ಬರುತ್ತೆ. ನೀವು ಎಷ್ಟು ವ್ಯೂಸ್ ತಗೊಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದ್ರ ಮೇಲೆ ನಿಮಗೆ ಅಮೌಂಟ್ ಬರುತ್ತೆ ನಿಮಗೆ. ಥ್ಯಾಂಕ್ ಯು.